ವೀಕ್ಷಕರೇ, ಭೈರವ ನ್ಯೂಸ್ಗೆ ಸ್ವಾಗತ. ನಾನು ಅದ್ವಿಕಾ. ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನ ಪವಿತ್ರ ಕ್ಷೇತ್ರ ತಿಪ್ಪಾಯಿಕೊಪ್ಪದ ಶ್ರೀ ಗುರು ಮೂಕಪ್ಪ ಶಿವಯೋಗಿಗಳ ಮಠದ ಹಿರಿಯ ಪೂಜ್ಯರು ಸರ್ವಜ್ಞನ ನಾಡನ್ನ ಧಾರ್ಮಿಕವಾಗಿ ಜಾಗೃತಗೊಳಿಸಿ ಆಧ್ಯಾತ್ಮಿಕ ಶಿಕ್ಷಣ ತ್ರಿವಿಧ ದಾಸೋಹದ ಮೂಲಕ ಮಾಸೂರು, ತಿಪ್ಪಾಯಿಕೊಪ್ಪ ಹಾಗೂ ಹೊನ್ನಾಳಿ, ಶಿಕಾರಿಪುರ, ಹಿರೇಕೆರೂರು, ರಟ್ಟಿಹಳ್ಳಿ ತಾಲೂಕುಗಳ ಗಡಿ ಗ್ರಾಮಗಳ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಪ್ರಸಾದ, ಉಚಿತ ಶಿಕ್ಷಣ ನೀಡುವುದರೊಂದಿಗೆ ನೊಂದವರ ಆಶ್ರಯದಾತರಾಗಿ ಕ್ಷೇತ್ರವನ್ನು ಪಾವನಗೊಳಿಸಿದ್ದ ಶ್ರೀ ಮಾನಿ ವಿರೂಪಾಕ್ಷ ಮಹಾಸ್ವಾಮೀಜಿಗಳು ದಿನಾಂಕ 26/9/2024 ಗುರುವಾರ ಮುಂಜಾನೆ 8:15 ಶ್ರೀಮಠದಲ್ಲಿ ಲಿಂಗೈಕ್ಯರಾಗಿದ್ದಾರೆ. ಅಪಾರ ಭಕ್ತ ಸಮೂಹವನ್ನು ಹೊಂದಿದ್ದ ಶ್ರೀಮಠದ ಹಿರಿಯ ಗುರುಗಳಾದ ಮನಿ ವಿರೂಪಾಕ್ಷ ಮಹಾಸ್ವಾಮಿಗಳವರ ದಿಢೀರ್ ನಿಧನಕ್ಕೆ ಭಕ್ತ ಸಮೂಹ ದುಃಖತಪ್ತವಾಗಿದೆ. ವಿರೂಪಾಕ್ಷ ಸ್ವಾಮಿಗಳವರು 1951 ಮಾರ್ಚ್ 6ರಂದು ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಹಿರೇಮರಳಿ ಎನ್ನುವಂತಹ ಪುಟ್ಟ ಗ್ರಾಮದಲ್ಲಿ ಶ್ರೀಮತಿ ಶಾಂತಮ್ಮ ಸಣ್ಣ ಬಸಯ್ಯನವರ ಉದರದೊಳು ಜನಿಸಿ ಚಿಕ್ಕಮರಳಿಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನ ಪೂರೈಸಿ ಬಡತನದಿಂದಾಗಿ ಹೆಚ್ಚಿನ ಶಿಕ್ಷಣವನ್ನ ಪಡೆಯಲಾಗದೆ ಶಿಕ್ಷಣವನ್ನ ಮೊಟಕುಗೊಳಿಸಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದ ತಾಲೂಕಿನ ಕಾಳಿನಹಳ್ಳಿ ಮಠದ ಕಪನಹಳ್ಳಿಯ ಶತಾಯುಷಿ ಶ್ರೀ ರುದ್ರಮುನಿ ಸ್ವಾಮಿಗಳವರ ಸೇವೆ ಮಾಡಿಕೊಂಡು ಮಠದಲ್ಲಿ ನೆಲೆಸುತ್ತಾರೆ. ಶ್ರೀ ಮಠದ ರೇವಣಸಿದ್ಧ ಸ್ವಾಮಿಗಳಿಗೆ ಆತ್ಮೀಯರಾಗಿದ್ದರಿಂದ ವಿರೂಪಾಕ್ಷ ಗುರುಗಳ ಸೇವಾ ಕೈಂಕರ್ಯವನ್ನ ಅರಿತಿದ್ದ ಶ್ರೀಗಳು ನಂತರ 1985ರಲ್ಲಿ ತಿಪ್ಪಾಯಿಕೊಪ್ಪದ ಶ್ರೀ ಗುರು ಮೂಕಪ್ಪ ಶಿವಯೋಗಿಗಳ ಮಠದ ಉತ್ತರಾಧಿಕಾರಿಗಳನ್ನಾಗಿ ನೇಮಿಸಿ ಮೂಕಪ್ಪ ಶಿವಯೋಗಿಗಳ ಭಕ್ತಿ ಸೇವೆ ಮಾಡಲು ಸೂಚಿಸಿದರು. ಆಗ ಶ್ರೀ ಗುರು ಮೂಕಪ್ಪ ಶಿವಯೋಗಿಗಳ ಮಠ ತಗಡಿನ ಸಣ್ಣ ಮನೆಯಲ್ಲಿತ್ತು. ಶ್ರೀಮಠಕ್ಕೆ 1985ರಲ್ಲಿ ಶ್ರೀಗಳು ಬಂದಾಗ ಆಸ್ತಿಯಾಗಲಿ ಯಾವುದೇ ಮೂಲ ಸೌಕರ್ಯಗಳಾಗಲಿ ಇರಲಿಲ್ಲ. ಮಠದ ಚುಕ್ಕಾಣಿಯನ್ನ ಹಿಡಿದ ಶ್ರೀ ವಿರೂಪಾಕ್ಷ ಮಹಾಸ್ವಾಮಿಗಳು ಭಕ್ತರ ದೇಣಿಗೆ ಹಾಗೂ ನಿರಂತರ ಭಕ್ತರ ಊರುಗಳಿಗೆ ಓಡಾಡಿ ಶ್ರಮ ವಹಿಸಿ ಶ್ರೀ ಗುರು ಮೂಕಪ್ಪ ಶಿವಯೋಗಿಗಳ ಮಠವನ್ನು ಸುಸಜ್ಜಿತವಾಗಿ ನಿರ್ಮಿಸಿದ್ದಾರೆ. ಇವರ ಪೂರ್ವಾಶ್ರಮದ ಬಂಧುವಾಗಿರುವ ಹಾಗೂ ಬುದ್ಧಿಮತ್ತೆಯಲ್ಲಿ ನಿಪುಣತೆಯನ್ನ ಹೊಂದಿರುವ ಎಲ್ಲಾ ಭಕ್ತ ಸಮೂಹದ ವಿಶ್ವಾಸವನ್ನ ಗಳಿಸಿರುವ ಭಕ್ತಿಯ ಪೂಜ್ಯ ಗುರುಗಳಾದ ಹಾಗೂ ಶ್ರೀ ಮಠದ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದ ಶ್ರೀ ಮಹಾಂತ ಸ್ವಾಮೀಜಿಯವರನ್ನ ಉತ್ತರಾಧಿಕಾರಿಯನ್ನಾಗಿ ನೇಮಿಸಿ ಶ್ರೀ ಮಠದ ಶ್ರೇಯೋಭಿವೃದ್ಧಿಗೆ ಶ್ರಮಿಸುವಂತೆ ಆಶೀರ್ವದಿಸಿದರು. ಶ್ರೀ ವಿರೂಪಾಕ್ಷ ಮಹಾಸ್ವಾಮಿಗಳು ತಮ್ಮ 74ನೇ ವಯಸ್ಸಿನಲ್ಲಿ ಲಿಂಗೈಕ್ಯರಾಗಿರುವುದು ಅಪಾರ ಭಕ್ತ ಸಮೂಹವನ್ನ ಹೊಂದಿದ್ದ ಶ್ರೀಮಠ ಇಂದು ದುಃಖತಪ್ತವಾಗಿದೆ. ಶ್ರೀಮಠಕ್ಕೆ ಮೊದಲಿನಿಂದಲೂ ಭೈರವ ನ್ಯೂಸ್ನ ಮುಖ್ಯ ಸಂಪಾದಕರು ಸಕಾಲ ಮಿತ್ರ, ಉಪ್ಪಾರ ವಾಯ್ಸ್ ಪತ್ರಿಕೆಯ ಸಂಪಾದಕರಾದ ಮಠದ ಪರಮ ಭಕ್ತರೂ ಆಗಿರುವ ಶ್ರೀಯುತ ಶಿವಕುಮಾರ್ ಉಪ್ಪಾರರವರು ಪೂಜ್ಯರೊಂದಿಗೆ ಆತ್ಮೀಯ ಒಡನಾಡಿಯಾಗಿ ಪರಮ ಭಕ್ತರಾಗಿ ಶ್ರೀಮಠದ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಬಡ ಮಕ್ಕಳಿಗೆ ತಮ್ಮ ಶಕ್ತಿಯನುಸಾರ ಭಕ್ತಿ ಸೇವೆಯನ್ನ ನೀಡಿ ಈಗಿನ ಪೀಠಾಧಿಕಾರಿಯಾಗಿರುವ ಮಹಾಂತ ಗುರುಗಳವರೊಂದಿಗೂ ಕೂಡ ಆತ್ಮೀಯರಾಗಿದ್ದುಕೊಂಡು ಭಕ್ತಿ ಸೇವೆಯನ್ನ ಮುಂದುವರಿಸಿಕೊಂಡು ಶ್ರೀಮಠದ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದರೊಂದಿಗೆ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಪತ್ರಿಕೆ ಭೈರವ ನ್ಯೂಸ್ನ ವತಿಯಿಂದ ಶ್ರೀ ವಿರೂಪಾಕ್ಷ ಮಹಾಸ್ವಾಮಿಗಳವರಿಗೆ ಭಕ್ತಿಯ ನಮನ ಸಲ್ಲಿಸಿ ಭಗವಂತ ಪೂಜ್ಯರ ಆತ್ಮಕ್ಕೆ ಚಿರಶಾಂತಿ ನೀಡಲೆಂದು ಪ್ರಾರ್ಥಿಸಿಕೊಂಡರು. ದಿನಾಂಕ 27/9/2024 ಶುಕ್ರವಾರ ಮುಂಜಾನೆ 8 ಗಂಟೆಯಿಂದ ಶ್ರೀ ವಿರೂಪಾಕ್ಷ ಸ್ವಾಮಿಗಳವರ ಪಾರ್ಥಿವ ಶರೀರವನ್ನ ಮಾಸೂರು, ತಿಪ್ಪಾಯಿಕೊಪ್ಪ ಗ್ರಾಮಗಳಲ್ಲಿ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ 11 ಗಂಟೆಯ ನಂತರ ಶ್ರೀ ಮಠದ ಶ್ರೀ ಗುರು ಮೂಕಪ್ಪ ಶಿವಯೋಗಿಗಳ ಗದ್ದುಗೆಯ ಪಕ್ಕದ ಕೋಣೆಯಲ್ಲಿ ಕ್ರಿಯಾ ಸಮಾಧಿ ನೆರವೇರಿಸಲು ಶ್ರೀ ಮಠದ ಪೀಠಾಧಿಪತಿಗಳಾದ ಶ್ರೀ ಮಹಾಂತ ಸ್ವಾಮಿಗಳು ಭಕ್ತ ಸಮೂಹ ನಿರ್ಧರಿಸಿದೆ.